देख रहे हैं A9 न्यूज। ಇವತ್ತು ವಿಜಯಪುರ ಮಹಾನಗರ ವ್ಯಾಪ್ತಿಯಲ್ಲಿ ಏನು ಆಗಸ್ಟ್ ತಿಂಗಳ ಮೊದಲನೇ ವಾರದಲ್ಲಿ ಪೂಜ್ಯ ಮಹಾಪೌರರು ನಗರ ಒಂದು ವೀಕ್ಷಣೆ ಸಂದರ್ಭದಲ್ಲಿ ನಮಗೆ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ರು. ಪ್ರತಿ ಒಂದು ವಾರದಲ್ಲಿ ಅಥವಾ 2 ದಿವಸ ಈ ತರ ನಾವು ಗ್ಯಾಂಗ್ ವರ್ಕ್ ಮಾಡಬೇಕು. ಒಂದ್ 2 ವಾರ ಸೆಲೆಕ್ಟ್ ಮಾಡ್ಕೊಂಡು ಎಲ್ಲಾ ಲೇಬರ್ಸ್ ನ ಇನ್ವಾಲ್ವ್ಮೆಂಟ್ ಮಾಡಿ, ಏನು ಇಂಜಿನಿಯರ್ ಇರ್ಬೋದು, ಆಮೇಲೆ ಇಂಜಿನಿಯರಿಂಗ್ ಟೀಮ್ ಇರ್ಬೋದು, ಪ್ಲಸ್ ನಮ್ಮ ಪೌರ ಕಾರ್ಮಿಕರು ಇರ್ಬೋದು, ಎಲ್ಲರೂ ಟೀಮ್ ಮಾಡಿ ಒಂದು ಎವ್ರಿ ವೀಕ್ ಒಂದು 2-3 ಸೆಲೆಕ್ಟ್ ಮಾಡ್ಕೊಂಡು ಒಂದು ಶ್ರಮದಾನ ಕಾರ್ಯಕ್ರಮ ಮಾಡಬೇಕು ಅಂತ ತಿಳಿಸಿದ್ರು. ಅದೇ ಪ್ರಕಾರ ಇವತ್ತು ನಾವು ಮೊದಲನೇ ಬಾರಿಗೆ ಪೂಜ್ಯ ಮಹಾಪೌರ ವಾರ್ಡ್ ಇಂದ 34 ಮತ್ತು 33 ಮತ್ತು 35ನೇ ವಾರ್ಡಲ್ಲಿ ಇವತ್ತು ನಾವು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ವಿ. ಏನಲ್ಲಿ ತಗ್ಗಿರುವುದು ಅಕಸ್ಮಾತ್ ಪಾರ್ಟಲ್ಸ್ ಫಿಲ್ಲಿಂಗ್ ಮಾಡೋದು ಅಕಸ್ಮಾತ್ ಐಡೆಂಟಿಫೈ ಮಾಡಿ ಒಂದು ಪ್ಲೇಸ್ ನೋಟ್ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಒಂದು ಪಾರ್ಟಲ್ ಫಿಲ್ಲಿಂಗ್ ಮಾಡಬಹುದು. ಆಮೇಲೆ ಏನು ಗಿಡ ಗಂಟೆ ಈಗಾಗಲೇ ಮಳೆಗಾಲ ಪ್ರಾರಂಭ ಆಗಿದೆ, ಎಲ್ಲ ಗಿಡ ಗಂಟೆ ಬೆಳೆದಿವೆ. ಪ್ಲಸ್ ಜನರು ಸಹಿತ ಅಲ್ಲೆಲ್ಲ ಕಸ ಆಗ್ತಿದ್ರೆ ಅವ್ರಿಗೂ ಸಹಿತ ಒಂದು ಅರಿವು ಮೂಡಿಸುವ ಮುಖಾಂತರ ನಗರದ ಒಂದು ಈಗ ಪಾಲೆಟ್ ಆಗಿ ನಾವು ಇವತ್ತು ಒಂದು 3 ವಾರ್ಡ್ನ ಇವತ್ತು ಏನು ಸ್ವಚ್ಛತೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈಗ ನಾವು ಸಾಂಕೇತಿಕ ಇವತ್ತು ಮೊದಲನೇ ದಿನ ಇವತ್ತು ನಾವು 3 ವಾರ್ಡ್ ಸೆಲೆಕ್ಟ್ ಮಾಡ್ಕೊಂಡು ಇವತ್ತು ಕೆಲಸ ಪ್ರಾರಂಭ ಮಾಡಿದ್ವಿ. ಮುಂಬರುವ ದಿನಗಳು ಸಹಿತ ಪ್ರತಿದಿನ ವಾರದಲ್ಲಿ ಒಂದು 2 ವಾರ್ಡ್ಗಳನ್ನ ಈ ತರ ನಾವು ಸೆಲೆಕ್ಟ್ ಮಾಡ್ಕೊಂಡು ಎಲ್ಲಾ ವಾರ್ಡ್ಗಳನ್ನ ಕಂಪ್ಲೀಟ್ ಸ್ವಚ್ಛತೆ ಮಾಡ್ಕೊಂಡು ಪ್ಲಸ್ ಜನರಿಗೆ ಒಂದು ಅರಿವು ಮೂಡಿಸಿ ಅವರಿಗೂ ಸಹಿತ ಪಾಲಿಕೆ ಸಹಕಾರ ಅಂತ ಕೇಳ್ತಾ ಇದೀವಿ. ಈಗ ನಾವು ಈಗಾಗಲೇ POS ಮಷಿನ್ ಪರ್ಚೇಸ್ ಮಾಡಿ ಆಮೇಲೆ ಅವರಿಗೆ ಸ್ಪಾಟ್ ಫಂಡ್ ಹಾಕ್ಲಿಕ್ಕೆ ಎಲ್ಲ ನಾವು ಕ್ರಮ ಕೈಗೊಳ್ತಾ ಇದೀವಿ. ಈಗಾಗಲೇ ನಾವು ಆಗಸ್ಟ್ ಮೊದಲನೇ ವಾರದಲ್ಲಿ 1,45,000 ನಾವು ಈಗಾಗಲೇ ಶಾಪ್ಸ್ ಓನರ್ಸ್ಗೆ ನಾವು ದಂಡ ಹಾಕಿದ್ವಿ. ಇನ್ನು ಮುಂದೆ ಸಹಿತ ನಾವು ವೆರಿ ಶಾರ್ಟ್ಲಿ ಆಫ್ಟರ್ನೂನ್ ಏನು ನಮ್ಮ ಆರೋಗ್ಯ ಶಾಖೆ ಕೆಲಸ ಮುಗಿದ ತಕ್ಷಣ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸು ಮತ್ತೆ ಸೂಪರ್ವೈಸರ್ಸು ನಮ್ಮ ಎನ್ವಿರಾನ್ಮೆಂಟ್ ಇಂಜಿನಿಯರ್ಸು ಎಲ್ಲ ಟೀಮ್ ಆಗಿ ಒಂದೊಂದು ಮೇನ್ ರೋಡ್ ಅಲ್ಲಿ ಒಂದ್ ಏನು ಕಸ ಹಾಕ್ತಾರೆ ಅವ್ರಿಗೆಲ್ಲ ಫೈನ್ ಹಾಕ್ಲಿಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ನಮ್ಮ ಮಾಧ್ಯಮದ ಮೂಲಕ ಏನು ವ್ಯಾಪಾರಸ್ಥರಿಗೆ ಪ್ಲಸ್ ಸಾರ್ವಜನಿಕ ಏನಕ್ಕೆ ಕೊಡುವುದಂದ್ರೆ ಏನ್ ನಮ್ಮ ಪಾಲಿಕೆ ವಾಹನ ಬರ್ತಾ ಇದೆ, ದಯವಿಟ್ಟು ತಾವೆಲ್ಲರೂ ಕಸ ಕೊಡಬೇಕು. ಒಂದು ಕಸ ಕೊಡ್ಲಿಕ್ಕೆ ಅಂದ್ರೆ ನಾವು ಫೈನ್ ಇಂಪೋಸ್ ಮಾಡಿ ಕ್ರಮ ಕೈಗೊಳ್ತೀವಿ. ವಾಹನ ಬರ್ತಾ ಇಲ್ಲ ಅಂತ ನಮ್ಗೆ ತಿಳಿಸ್ ಅಂತ ಹೇಳಿದ್ವಿ. ಆತರ ವಾಹನ ಬರ್ತಾ ಇಲ್ಲ ಅಂತ ತಿಳಿಸಿದ ತಕ್ಷಣ ಏನಾದ್ರು ಅಕಸ್ಮಾತ್ ರಿಪೇರಿ ಏನಾದ್ರು ಸಣ್ಣ ಪುಟ್ಟ ವಿಷಯ ಏನಾದ್ರು ಇದ್ರೆ ಇಮಿಡಿಯೇಟ್ ಏನೋ ಅಲ್ಟರೇಟ್ ಮಾಡಿ ಕಳಿಸ್ತಾ ಇದ್ವಿ. ಇನ್ನು ಮುಂದೆ ಸಹಿತ ವಾಹನ ಬಂದಿಲ್ಲ ಅಂತಕೊಂಡು ಸಾರ್ವಜನಿಕರ ವಿನಂತಿ ಮಾಡೋದಂದ್ರೆ ಯಾರು ರಸ್ತೆ ಮೇಲೆ ಕಸ ಹಾಕೋದು, ಅಲ್ಲಿ ಅಕ್ಕದ ಪಕ್ಕದ ಪ್ಲಾಟ್ ಕಸ ಹಾಕ್ಬಾರ್ದು. ಬಂದಿಲ್ಲ ಅಂತಂದ್ರೆ ಸಹಿತ ನಮ್ಗೆ ಏನಾದ್ರು ವಾರ್ಡ್ ಸದಸ್ಯರು ಕಂಪ್ಲೀಟ್ ಅವ್ರ ಜೊತೆ ಇರ್ತಾರೆ, ಅವ್ರಿಗಾರು ತಿಳಿಸ್ಲಿ ಇಲ್ಲ ನಮಗಾದ್ರೂ ತಿಳಿಸ್ಲಿ, ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಅವ್ರು ತಿಳಿಸಿದ್ರೆ ನಾವು ಕೂಡಲೇ ಒಂದು ಅಲ್ಟರ್ನೇಟಿವ್ ಮಾಡಿ ಅವರಿಗೆ ಒಂದು ಸರ್ವಿಸ್ ಕೊಡ್ಲಿಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ಒಂದು ಸ್ಮಾರ್ಟ್ ಸಿಟಿ ಬಗ್ಗೆ ಹೇಳ್ತಾರೆ. ಒಂದು ಏನು ಸ್ಮಾರ್ಟ್ ಸಿಟಿ ಇಲ್ಲ ಅಂತ ಆಗಿಲ್ಲ ಅಂತಕೊಂಡು ಈ ಹಿಂದೆ ಸರ್ಕಾರದಲ್ಲಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಹೆಚ್ಚಿನ ಅನುದಾನ ತರಲಿಕ್ಕೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ನಮಗೂ ಸಹಿತ ಭರವಸೆ ಇದೆ. ಏನು ಮುಂದೆ ಬರುವ ದಿನಗಳಲ್ಲಿ ಏನು ಮಹಾತ್ಮ ಗಾಂಧಿ ನಗರ ಪಾಲಿಕೆ ಜನರು ಬೇರೆ ಬೇರೆ ಅನುದಾನದಲ್ಲಿ ನಮಗೆ ಅನುದಾನ ಬರತಕ್ಕ ಒಂದು ಭರವಸೆ ಇದೆ. ಆ ಪ್ರಕಾರ ನಾವು ಅದನ್ನ ಏನು ನಗರದಲ್ಲಿ ಬರ್ತಕ್ಕಂಥ ಸರ್ಕಾರ ಅನುದಾನವನ್ನ ಒಂದು ಸದುಪಯೋಗಪಡಿಸಿಕೊಂಡು ಸಾರ್ವಜನಿಕರಿಗೆ ಒಂದು ಸ್ಮಾರ್ಟ್ ಸಿಟಿ ಒಂದು ಆಧಾರದಲ್ಲಿ ನಾವು ಸಹಿತ ಅವರಿಗೆ ಒಂದು ಮೂಲಭೂತ ಸೌಕರ್ಯ ಕಲ್ಪಿಸ್ತೀವಿ. ಥ್ಯಾಂಕ್ ಯು. ಎಲ್ರಿ ಓಕೆ ಓಕೆ ಇಲ್ಲ, ನಾವು ಅಲ್ಲೆಲ್ಲ ಸಹಿತ ವಾಹನ ಕೊಡ್ತಾವಿ. ಅದಕ್ಕೆ ತಾವು ಹೇಳಿದ್ರಲ್ಲ ಈಗಾಗಲೇ ನಾವು ವಾಹನ ಕಳಿಸಲು ಸಹಿತ ಸಾಕಷ್ಟು ಜನರು ನಮ್ಗೆ ಸರಿಯಾಗಿ ಕಸ ಕೊಡ್ತಲ್ಲ. ಅದಕ್ಕಾಗಿ ನಾವು ಈಗಾಗಲೇ ನಾವು ಹಲವಾರು ಬಾರಿ ತಮ್ಮ ಮಾಧ್ಯಮದ ಮುಖಾಂತರ ಆಮೇಲೆ ಅವ್ರಿಗೂ ಸಹಿತ ನಮ್ಮ ಇನ್ಸ್ಪೆಕ್ಟರ್ ಸಾಕಷ್ಟು ಬಾರಿ ತಿಳಿಸಿ ಹೇಳಿದ್ದಾರೆ. ಇನ್ನು ಮುಂದೆ ಆತರ ಏನಾದ್ರು ಕಂಡು ಬಂದ್ರೆ ಖಂಡಿತವಾಗಿ ನಾವು ಅವರಿಗೆ ಫೈನ್ ಇಂಪೋಸ್ ಮಾಡ್ತೀವಿ. ಥ್ಯಾಂಕ್ ಯು. ದೇವರಾಜ್ ಅರಸ್ ಅವರು ಜನ್ಮದಿನದ ಪ್ರಯುಕ್ತ ಇಡೀ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರು ತಗೊಂಡ್ಕಿಸಿ ಒಂದ್ 3 ವಾರ್ಡ್ ನಾವು ಪ್ರತಿ ದಿವಸ ಕ್ಲೀನ್ ಮಾಡಿ ಅವರಿಗೆ ಸ್ವಚ್ಛತಾ ಮಾಡಿಸಿ ಜನರಿಗೆ ಅನುಕೂಲ ಮಾಡ್ಕೊಳ್ಬೇಕು. ಯಾವ ಜಡ್ ಜಾಪತ್ರದಿಂದ ಅವರು ನೋಡಬಾರ್ದು ಕೃಷಿ ಉದ್ದೇಶದಿಂದ ಪ್ರತಿಯೊಂದ 3 ವಾರ್ಡ್ ಎಲ್ಲ ಇವತ್ತು 32, 33, 34 ವಾರ್ಡ್ಗಳಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಪೌರ ಕಾರ್ಮಿಕರು ಮುಂಜಾನೆ ಪ್ರತಿಯೊಂದು ತಮ್ಮ ವಾರ್ಡ್ ನಲ್ಲಿ ಕೆಲಸ ಮಾಡಿ ನಾಷ್ಟ ಆದ್ಮೇಲೆ ಏನು ಮಧ್ಯಾಹ್ನ ಮೇಲೆ ಅದು ಬಂದ ಪ್ರತಿಯೊಂದು 3 ವಾರ್ಡ್ ಆಗಲಿ 4 ವಾರ್ಡ್ ಆಗಲಿ ದಿವಸಕ್ಕೆ ಅದು ಸ್ವಚ್ಛತಾಗೊಳಿಸುವ ಕಾರ್ಯಕ್ರಮ ಆಯ್ತು. ಅಲ್ಲಿ ಏನ ಸಿಬ್ಬಂದಿ ನಮ್ಮ ಇರ್ತಾರ ಅವ್ರಿಗೆ ತಾವೆಲ್ಲ ಜನರಲ್ಲಿ ಮನವಿ ಮಾಡುವುದಂದ್ರೆ ತಾವೆಲ್ಲರೂ ಕೋಆಪರೇಟ್ ಮಾಡ್ಬೇಕು. ರೋಡಿಗೆ ಬರ್ಲಾಕ ಅನುಕೂಲ ಮಾಡ್ಕೊಡ್ಬೇಕು. ಆ ರೋಡ್ ಮ್ಯಾಗ ಏನಾದ್ರು ನಿಮ್ ಸಾಮಾನು ಇಟ್ಟಿದ್ರ ತಕ್ಕದ್ದು ಬೆಳಕು ಇಲ್ಲಿ ಮಹಾನಗರ ಪಾಲಿಕೆ ಅವರು ಒಯ್ತಾರೆ.
ಅದಕ್ಕೆ ಯಾವ್ದಾರೆ ಅಂಗಡಿ ಆಗಲಿ ಮೊಡ್ಕ ಆಗಲಿ ಎಲ್ಲ ಇದು ಅದಾವ ಅಂಗಡಿಗಳು ಅವ್ರು ಅತಿಕ್ರಮ ಮಾಡಿರ್ತಾರ. ಅತಿಕ್ರಮ ಮಾಡಿದ್ರೆ ಗಾಡಿ ನಿಂತ್ಕೇಸಿ ಹೋಗ್ಲಾಕ್ ಬರ್ಲಾಕ್ ತೊಂದರೆ ಆಗ್ತೈತಿ. ಯಾವ್ದು ದವಾಖಾನಿಗೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಆಟೋ ಸಹಿತ ಬರಲಾದಂತ ಪರಿಸ್ಥಿತಿ ಆಗ್ತೈತಿ. ಆದ್ರಿಂದ ಎಲ್ಲೆಲ್ಲ ಗಲೀಜ್ ಆಗೈತಿ, ಎಲ್ಲೆಲ್ಲ ಕಂಟಿ ಬೆಳೆದಾವ್, ಎಲ್ಲೇ ಕಲ್ಲು ಅದಾವ್, ಎಲ್ಲೇ ಮಣ್ಣು ಅದಾವ್, ಅವು ಎಲ್ಲಾನು ನಾವು ತೆಗೆದ್ಕಿಸಿ ಅದು ಇವತ್ತಿನ ದಿವಸ ನಮ್ಮ ಏನ JCP ಅದಾವ್, ನಮಗ ಟ್ರ್ಯಾಕ್ಟರ್ ಅದಾವ್, ಅದ್ರಲ್ಲಿ ಹಾಕೊಂಡ್ ಕಿಸಿ ಮಣ್ಣು ಸಮೇತ ಕಲ್ಲು ಗಿಲ್ಲಿ ಎಲ್ಲ ಮನೆ ಮುಂದೆ ಒಟ್ಟಿದ್ರೆ ಸಹಿತ ಅದು ತಗೊಂಡ್ ಹೋಗ್ತು. ಆ ತಗೊಂಡ್ ಕಿಸಿ ಎಲ್ಲ ಸ್ವಚ್ಛತಾ ಮಾಡುವುದು ನಮ್ಮ ಕಾರ್ಯಕ್ರಮ ಇದು ಅದ. ನಾವು ಜನರು ಕೂಡ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕು. ಬಿಜಾಪುರ ಸ್ವಚ್ಛತಾ ಆಗ್ಬೇಕಾದ್ರೆ ನಾವೆಲ್ಲ ಸ್ವಚ್ಛ ಮನಸ್ಸಿನಿಂದ ಸ್ವಚ್ಛತಾ ಮಾಡಿದ್ರೆ ಮಾತ್ರ ಸ್ವಚ್ಛ ಆಗ್ತೈತಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮ ಪೌರ ಕಾರ್ಮಿಕರು ಕೆಲಸ ಮಾಡ್ಲಿಕ್ಕೆ ಅವರು ಹುಮ್ಮಸ್ಸಿಂದ ಬಂದಿದ್ದಾರೆ. ಅದರ ಪ್ರಕಾರ ನಾವು ಜನರು ಕೂಡ ನಮ್ಮ ವಾರ್ಡ್ನಲ್ಲಿ ಎಲ್ಲರೂ ಕೋಆಪರೇಟ್ ಮಾಡ್ಬೇಕಾದ್ರೆ ತಮ್ಮಲ್ಲಿ ಮನವಿ ಮಾಡ್ಬೇಕು. ಇವತ್ತಿನ ದಿವಸ ನಮ್ಮ ಪೂಜ್ಯ ಮಹಾಪೌರರ ಆದೇಶದನ್ವಯ ನಾನು ಮತ್ತೆ ನಮ್ಮ ಆಯುಕ್ತರು, ನಮ್ಮ ಎಲ್ಲಾ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಹಾಗೂ ನಮ್ಮ ಕಾರ್ಮಿಕರು ಪ್ರತಿ ದಿವಸ ಹೆಚ್ಚು ನಾವು ಏನಪ್ಪಾ ಅಂತ ಅಂದ್ರೆ ಹೆಚ್ಚು ಕ್ಲೀನಿಗೆ ಸ್ವಚ್ಛತೆ ಬಗ್ಗೆ ನಾವು ಅಭಿಯಾನ ಇಟ್ಕೊಂಡಿದೀವಿ. ಎಲ್ಲಾ ಪ್ರತಿಯೊಂದು ವಾರ್ಡ್ನ ಕಾರ್ಮಿಕರನ್ನ ಒಂದ್ ಕಡೆ ಕರೆಸಿ ಪ್ರತಿ 3 ವಾರ್ಡ್ಗಳನ್ನ 1 ದಿವಸಗಳಂತೆ ಸ್ವಚ್ಛತೆ ಕಾರ್ಯಕ್ರಮನ ಇಟ್ಕೊಂಡಿದೀವಿ. ಆದ್ರಿಂದ ನಾನು ಸಾರ್ವಜನಿಕರಲ್ಲಿ ತಮ್ಮ ಮೂಲಕ ಮನವಿ ಮಾಡ್ತೇನೆ, ತಾವು ನಮ್ ಜೊತೆ ಕೈ ಜೋಡಿಸಿ ಹೆಚ್ಚಿನ ಸ್ವಚ್ಛತೆಗಾಗಿ ನೀವು ನಮ್ ಜೊತೆ ಕೈ ಜೋಡಿಸಿ ಅನ್ನೋ ಮಾತನ್ನ ನಿಮ್ಮ ಮುಖಾಂತರದಿಂದ ನಾನು ಹೇಳ್ತಾ ಇದ್ದೇನೆ. ಸ್ವಚ್ಛತೆ ನಮ್ಗೆ ಅನಿವಾರ್ಯ ಇದೆ. ಸ್ವಚ್ಛತೆ ಬಗ್ಗೆ ನಾವು ಹೆಚ್ಚು ಒತ್ತನ್ನ ನಾವು ತೋರ್ಸೋಣ ಅನ್ನೋ ಮಾತನ್ನ ತಮ್ಮ ಮುಖಾಂತರದ ಸಾರ್ವಜನಿಕರಿಗೆ ನಾನು ಮನವಿ ಮಾಡ್ತೇನೆ. ಸಾರ್ವಜನಿಕರಿಗೆ ಏನಿಲ್ಲ, ನಾವು ನಿಮ್ ಜೊತೆ ಯಾವತ್ತು ನಿಮ್ ಕೂಡ ಇರ್ತೀವಿ, ನೀವು ಕೂಡ ನಮ್ಗೆ ಸಹಕರಿಸಬೇಕು ಅಂತ ನಾನು ನಿಮ್ಮ ಮುಖಾಂತರ ಸಾರ್ವಜನಿಕರಿಗೆ ಕೇಳ್ಕೊಂತೇನೆ. ಶುಭ ಮುಂಜಾನೆ. ಇವತ್ತು ವಿಜಯಪುರ ಮಹಾನಗರ ಪಾಲಿಕೆ ವತಿಯಿಂದ ಹಾಗೂ ಮಾನ್ಯ ಮಹಾಪೌರರ ಒಂದು ನೇತೃತ್ವದಲ್ಲಿ ನಾವು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ವಾರ್ಡ್ ನಂಬರ್ 32, 33, 34ರಲ್ಲಿ ಇವತ್ತು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು, ನಮ್ಮ ವಿಜಯಪುರ ನಗರ ಸ್ವಚ್ಛ ಸುಂದರವಾಗಿ ಇಡಲು ಪೌರ ಕಾರ್ಮಿಕರ ಪಾತ್ರ ಪ್ರಮುಖವಾದದ್ದು ಅಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಈ ಮುಖಾಂತರ ನಮ್ಮ ವಾರ್ಡಿನ ಜನತೆಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರ, ನೀವು ಪೌರ ಕಾರ್ಮಿಕರು ಏನ್ ಕಸ ಗುಡಿಸ್ಲಿಕ್ ಬಂದಿರ್ತಾರ ಅವರಿಗೂ ಸಹಕರಿಸ್ರಿ, ಎಲ್ಲಂದ್ರಲ್ಲಿ ಕಸ ಹಾಕ್ಬೇಡ್ರಿ. ದಯವಿಟ್ಟು ನಮ್ಮ ಮಹಾನಗರ ಪಾಲಿಕೆ ಕಡೆಯಿಂದ ಗಾಡಿಗಳು ಬರ್ತಾವು, ಗಾಡಿಗಳಿಗೆ ಕಸ ಹಾಕ್ರಿ. ಆಮೇಲೆ ನಿಮ್ಮ ಅಕ್ಕಪಕ್ಕ ಜಾಗನೂ ಸ್ವಚ್ಛವಾಗಿಟ್ಕೋರಿ. ನಾವ್ ಎಷ್ಟು ಸ್ವಚ್ಛತೆಯಿಂದ ಇರ್ತೀವಿ ಅಷ್ಟು ಆರೋಗ್ಯವಾಗಿರ್ತೀವಿ ಅಂತ ನಾನು ಈ ಮುಖಾಂತರ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಾನು ಆರ್ತಿ ಶಾಪುರ್, ಮಹಾನಗರ ಪಾಲಿಕೆ ಸದಸ್ಯೆ, ವಾರ್ಡ್ ನಂಬರ್ 33. स्वच्छ भारत, स्वच्छ भारत. लेटेस्ट न्यूज के लिए देखते रहिए A9 न्यूज।